ನಮ್ಮ ಪತಿದೇವ ನನಗಿಂತ ಫಸ್ಟೇ ಎದ್ಬಿಟ್ಟು ಮೂಸಂಬಿ ಜ್ಯೂಸ್ ರೆಡಿ ಮಾಡ್ತಾಯಿದ್ರು. ಸೊ ನನಗಂತೂ ಈ ಥರ ನನಗಿಂತ ಫಸ್ಟ್ ಅವ್ರು ಎದ್ದಾಗ ತುಂಬಾ ಖುಷಿ ಆಗ್ಬಿಡುತ್ತೆ. ಯಾಕಂದರೆ ಎಬ್ಬಿಸೋದಿರಲ್ಲ ಅಂಥೇಳಿ. ಸೊ ಎದ್ಬಿಟ್ಟು ಮೂಸಂಬಿ ಜ್ಯೂಸ್ ಮಾಡಿಕೊಟ್ರು. ನಾನು ಮತ್ತು ನನ್ನ ಮಗಳು ಇಬ್ಬರೂ ಕುಡಿದ್ವಿ. ಸೊ ನಾನಂತೂ ನಿನ್ನೆ ಲೇಟಾಗಿ ಎದ್ದಿದ್ದ ಕಾರಣ ನಾನು ಏನು ಟಿಫನ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ಆಫೀಸ್ಗೆ ಹೋಗಬೇಕಾಗಿತ್ತಲ್ವ. ನನ್ನ ಮಗಳಿಗೇನೋ ಸ್ಯಾಟರ್ಡೇ ರಜಾ ಇತ್ತು. ಬಟ್ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಆಫೀಸ್ಗೆ ಹೋಗಬೇಕಾಗಿದ್ದರಿಂದ ರೈಸ್ ಮಾಡಿಬಿಟ್ಟು ಮೊಟ್ಟೆ ಬೇಯಿಸ್ಕೊಂಡು ಹೊರಟೋಗ್ಬಿಟ್ವಿ. ನನ್ನ ಮಗಳಿಗೆ ಚಿತ್ರಾನ್ನ ಗೊಜ್ಜಿತ್ತು ಅಂತೇಳ್ಬಿಟ್ಟು ಅದನ್ನೇ ಕಲಸಿ ತಿನ್ನಿಸ್ಬಿಟ್ಟು ಹೋದೆ. ನೆಕ್ಸ್ಟ್ ನೋಡಿ ಅವಳಿಗೆ ಏನಾದರೂ ರಜಾ ಇದ್ಬಿಟ್ರೆ ಎಷ್ಟು ಮಸ್ತಿ ಮಾಡ್ತಾಳೆ ಅಂತ ಅವಳನ್ನ ಹಿಡಿಯೋಕ್ಕೆ ಆಗಲ್ಲ ರಜಾ ಇದ್ದಿದ್ದ ದಿನ. ನೆಕ್ಸ್ಟು ನಾನಿಲ್ಲಿ ಆಫೀಸಿಂದ ಬರಬೇಕಾದ್ರೆ ನಮ್ಮ ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಹೂವು ಫುಲ್ಲು ಸಸ್ತಾಗಿತ್ತು. ಬಟ್ ಏನು ಗೊತ್ತಾ, ಸಸ್ತಾ ಇದ್ರೂ ಅದನ್ನು ತೊಗೊಂಡು ದೇವ್ರಿಗೆ ಹಾಕೋಕ್ಕೆ ನಂಗೆ ಮನಸ್ಸೇ ಬರೋಲ್ಲ. ಯಾಕಂದರೆ ಫುಲ್ ನೆಂದೋಗಿತ್ತು. ಅದು ತೊಗೊಬಂದು ಸ್ಟೋರ್ ಮಾಡಿದ್ರು ಕೂಡ ಒಂದು 2 ಡೇಸ್ ಕೂಡ ಇರ್ತಾಯಿರಲಿಲ್ಲ. ಬಟ್ ಸ್ವಲ್ಪ ನೋಡಿ ಇಲ್ಲಿ ಚೆನ್ನಾಗಿತ್ತು, ಒಂದು 100 ರುಪೀಸ್ ಕೆಜಿ ಇತ್ತು ಅಂತೇಳ್ಬಿಟ್ಟು ಅದನ್ನೇ ತೊಗೊಂಡು ಮನೆ ಕಡೆ ಬಂದೆ. ಸೊ ನನಗೆ ಇವಾಗ 9 ಡೇಸು ಪ್ರತಿದಿನ ಹೂವು ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ನವರಾತ್ರಿ ಇರುತ್ತಲ್ವ. ಸೊ ಡೈಲಿ ಪೂಜೆ ಮಾಡ್ತೀನಿ. ನಾನು ನಿಮಗೆ ನವರಾತ್ರಿ ಬಗ್ಗೆ ನಾಳೆಯಿಂದ ಅಪ್ಡೇಟ್ಸ್ಗಳನ್ನ ಕೊಡ್ತಾಯಿರ್ತೀನಿ. ಯಾವ್ಯಾವ ದಿನ ಯಾವ್ಯಾವ ರೀತಿ ಅಲಂಕಾರ ಇರುತ್ತೆ ನಮ್ಮ ಮನೆ ಹತ್ರ ಇರೋ ದೇವ್ರುಗಳಿಗೆ, ಮತ್ತು ನಾನು ಹೇಗೆ ಮನೆಯಲ್ಲಿ ಪೂಜೆ ಮಾಡ್ತೀನಿ ಅಂತೇಳಿ. ಸೊ ಮನೆಯಲ್ಲಿಗೆಲ್ಲ ಬಂದಾದಮೇಲೆ ಬಿಸಿ ಬಿಸಿ ಊಟ ತಿಂದು ಮಲ್ಕೊಂಡೆ. ಥ್ಯಾಂಕ್ ಯು.